ಇನ್ನು ಬಿಜೆಪಿಯಲ್ಲಿ ಎರಡು ಬಣಗಳ ತಿಕ್ಕಾಟ ಮುಂದುವರೆದಿದೆ. ಪುತ್ರನ ವಿರುದ್ಧ ಸಮರವನ್ನ ಸಾರಿದ್ದಾರೆ ಯತ್ನಾಳ್ ಅವರು. ಈಗಾಗಲೇ ಗಮನಿಸ್ತಾ ಇದ್ದೀವಿ, BS ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರ್ತಾ ಇರೋದು ಗೊತ್ತಿರುವಂತ ವಿಷಯ. ಯತ್ನಾಳ್ಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಈಗ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯದಲ್ಲಿ BY ವಿಜೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವಿನ ಎರಡು ಬಣಗಳ ತಿಕ್ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಡಿಮೆ ಆಗೋ ಮುನ್ಸೂಚನೆನೇ ಇಲ್ಲ. ತಮ್ಮ ಪುತ್ರನ ವಿರುದ್ಧ ಸಮರವನ್ನ ಸಾರಿರೋ ಯತ್ನಾಳ್ಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ರೆಡಿಯಾಗಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನ ಭೇಟಿಯಾಗಿ ಯತ್ನಾಳ್ ಮತ್ತು ಅವರ ತಂಡದ ವಿರುದ್ಧ ದೂರನ್ನ ಕೊಡಲಿದ್ದಾರೆ. ಇವತ್ತು ಮಧ್ಯಾಹ್ನ ಬಿಜೆಪಿ ಕಚೇರಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪ. ಭೇಟಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ, ಅವರ ಮಾತಿನಿಂದ ಸಂಘಟನೆ ಹಾಗೆ ಕಾರ್ಯಕರ್ತರ ಮೇಲೆ ಆಗ್ತಾ ಇರುವಂತಹ ಎಫೆಕ್ಟ್ ಬಗ್ಗೆ ದೂರನ್ನ ನೀಡಲಿದ್ದಾರೆ. ಯತ್ನಾಳ್ಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಮುಂದಾಗಿದ್ದಾರೆ ಯಡಿಯೂರಪ್ಪ ಅವರ ಟೀಮ್. ಉನ್ನತ ನಾಯಕರಿಗೆ ಒಂದು ಬೆಲೆ ಇಲ್ಲ ಪಕ್ಷದಲ್ಲಿ. ಇಷ್ಟು ದಿನ ಯತ್ನಾಳ್ ಪರೋಕ್ಷವಾಗಿ ಬೆಂಬಲ ಕೊಟ್ಟವರ ಬಗ್ಗೆಯೂ ಕೂಡ ದೂರನ್ನ ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ BY ವಿಜೇಂದ್ರ ಅವರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಕೇಳ್ತಾ ಹೋಗೋಣ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ, ಇದು ಸಂಘಟನಾ ಪರ್ವ ದೃಷ್ಟಿ. ಸಂಘಟನಾ ಪರ್ವ, ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಬೂತ್ ಸಮಿತಿಗಳು, ಮಂಡಲಾಧ್ಯಕ್ಷರನ್ನ ನೇಮಕ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತರುಣ್ ಚುಗ್ಜಿ ಅವರು, ಕರ್ನಾಟಕ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಜಗನ್ನಾಥ್ ಭವನದಲ್ಲಿ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ಈ ಸಂಘಟನಾ ಪರ್ವ ಸಂಬಂಧಪಟ್ಟಂಗೆ ಸಭೆಗಳು ನಡೀತಾ ಇದೆ. ಇದು ಬಿಟ್ಟರೆ ರಾಜಕೀಯ ಮತ್ತೊಂದು ಏನೂ ಇಲ್ಲ. ಪಕ್ಷದ ಆಂತರಿಕ ವಿಚಾರ ಚರ್ಚೆ, ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ. ಪಕ್ಷದ ಆಂತರಿಕ ವಿಚಾರ ಖಂಡಿತ ಆ ಥರದ್ದು ಏನೂ ಇಲ್ಲ. ಆ ಥರ ಅಭಿಪ್ರಾಯ ಸಂಗ್ರಹಣ ಮಾಡೋದಾಗಿದ್ದರೆ ರಾಧಾ ಮೋಹನ್ದಾಸ್ ಅವರು ಬರ್ತಾಯಿದ್ರು. ಅವರು ಕರ್ನಾಟಕದ ಉಸ್ತುವಾರಿಗಳು. ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಗ್ ಅವರು ಇವ್ರು ಬಂದಿರತಕ್ಕಂಥದ್ದು ಕೇವಲ ನಮ್ಮ ಸಂಘಟನೆಯ ಸೀಮಿತವಾಗಿ ಸಂಘಟನಾ ಪರ್ವ ದೃಷ್ಟಿಯಿಂದ ಬಂದಿದ್ದಾರೆ. ಮನವಿ ಕೊಡೋದಕ್ಕೆ ಇದು ವೇದಿಕೆ ಅಲ್ಲ, ಇದು ಸಂಘಟನಾ ಪರ್ವ ದೃಷ್ಟಿಯಿಂದ ನಡೀತಾ ಇರ್ತಕ್ಕಂಥ ಸಭೆ. ಅವರ ಸಮಸ್ಯೆಗಳು ಅಥವಾ ಅವರ ಅಭಿಪ್ರಾಯಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲೇ ಅಲ್ಲ, ಇದು ಸಂಘಟನಾ ದೃಷ್ಟಿಯಿಂದ ನಡೀತಾ ಇರ್ತದೆ. ಸಂಘಟನಾ ಪರ್ವ ಒಟ್ಟಾರೆಯಾಗಿ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಯತ್ನಾಳ್ ಅವರಿಗೆ ಎಲ್ಲಾ ಕಡೆಯಿಂದಲೂ ಕೂಡ ಬಿಜೆಪಿ ನಾಯಕರು ಒಂದು ಕಡೆ ಹೇಗೆ ಅಂತಂದ್ರೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಈಗಾಗಲೇ ಒಂದು ಕಡೆ ಶೋಕಾಸ್ ನೋಟಿಸ್ಗೂ ಕೂಡ ದೆಹಲಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಉತ್ತರವನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಇವತ್ತು ಚುಗ್ ಅವರನ್ನ ಭೇಟಿ ಮಾಡಿ ಯಡಿಯೂರಪ್ಪನವರು ಇಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ದೂರನ್ನ ಕೊಡುವಂತ ಪ್ರಯತ್ನ ಕೂಡ ನಡೆಯುತ್ತೆ ಎನ್ನಲಾಗ್ತಾ ಇದೆ. ನೋಡೋಣ ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಅಂತ.